ಹಾಯ್ ಎಲ್ಲರಿಗೂ. ಇವತ್ತು ಗ್ಲಾಮರಸ್ ಕೇರ್ ಪ್ರೊಫೆಷ್ನಲ್ ಸಲೂನ್ ಅವರು ಏನೋ ಕ್ರಿಯೇಟರ್ಸ್ ಮೀಟ್ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಆಫೀಸು ಇದೆ, ಮಧ್ಯಾಹ್ನ 1 ಗಂಟೆಗಿರೋದು ಅದು ಮೀಟು. ಸೊ ಆಫೀಸ್ ಹೆಂಗೆ ರೆಡಿ ಆಗ್ತೀನೋ ಹಾಗೆ ಸ್ವಲ್ಪ ಜಾಸ್ತಿ ರೆಡಿಯಾಗಿ ಹೋಗೋಣ ಅಲ್ಲಿಗೂ ಹೋಗೋದ್ರಿಂದ. ಸೊ ಇವತ್ತು ನಂದು ಗೆಟ್ ರೆಡಿ ವಿತ್ ಮೀ ಫಸ್ಟ್ ವಿಡಿಯೋ ಆಗಿರುತ್ತೆ ನೋಡಿ. ನಾನು ಇವತ್ತಿಗೆ ರೆಡ್ ಕಲರ್ ಟಾಪು ಮತ್ತು ಬ್ಲೂ ಜೀನ್ಸ್ ತೊಗೊಂಡಿದ್ದೀನಿ ವೇರ್ ಮಾಡೋಕ್ಕೆ. ಬನ್ನಿ ಮೇಕಪ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಮಾಯ್ಶ್ಚರೈಸರ್ ತೊಗೊಂಡಿರೋದು ಡಾಕ್ಟ್ರು ಹೇಳಿರೋದು. ನಾನು ನಿಮಗೆ ಯಾವ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಒಬ್ಬೊಬ್ರು ಸ್ಕಿನ್ ಆಯಿಲ್ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಟೈಪ್ ಇರುತ್ತೆ. ಸುಮ್ಮನೆ ನೀವು ಯಾವುದೋ ಒಂದು ಇವಾಗ ಯಾರೋ ಇನ್ಫ್ಲೂಯೆನ್ಸರ್ ತೋರಿಸ್ತಾರೆ ಅಂತ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಅಲರ್ಜೀಸ್ ಆಗುತ್ತೆ, ರ್ಯಾಷಸ್ ಆಗುತ್ತೆ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನೀವು ಡಾಕ್ಟ್ರ್ ಹೇಳಿರೋದನ್ನ ತೊಗೊಂಡ್ರೆ ನಿಮಗೆ ಬೆಸ್ಟ್ ನಿಮ್ಮ ಸ್ಕಿನ್ನಿಗೆ. ಸೊ ಮಾಯ್ಶ್ಚರೈಸರ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಇದು ಸನ್ಸ್ಕ್ರೀನು ಅಷ್ಟೇ ನಾನು ಡಾಕ್ಟ್ರೇ ಹೇಳಿರೋದು. ಯಾಕಂದರೆ ನನಗೆ ಅಲರ್ಜಿ ಎಲ್ಲ ಬಂದುಬಿಟ್ಟಿದ್ದು ಮುಖದಲ್ಲಿ ತುಂಬ. ಸೊ ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂತಂದರೆ ಡಾಕ್ಟ್ರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನಾನು ಅದನ್ನೇ ಯೂಸ್ ಮಾಡೋದು. ಬೇರೆ ಯಾವುದು ನಾನು ಯೂಸೇ ಮಾಡಲ್ಲ. ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತನೋ ಅಥವಾ ಯಾರೋ ಪ್ರಮೋಷನ್ ಮಾಡಿದ್ರು ಅಂತನೋ ಅದೆಲ್ಲ ನಾನು ಯೂಸೇ ಮಾಡಲ್ಲ. ನೀವು ಹಾಗೇ ಮಾಡಿ, ನಿಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತೋ ಅದನ್ನು ಸನ್ಸ್ಕ್ರೀನ್ ತೊಗೊಂಡು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈನೇ ಮಾಡಿ. ಆ್ಯಕ್ಚುಲಿ ಈ ಬ್ರಷ್ ಬಂದುಬಿಟ್ಟು ನಾನು ಇದು purple.com ತರಿಸಿರೋದು. 2 ಕಡೆ ತುಂಬ ಕ್ಯಾರಿ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬ್ಲಷ್ ಯೂಸ್ ಮಾಡೋಕ್ಕೆ ಈ ಥರ ಲೂಸ್ ಪೌಡರೆಲ್ಲ ಯೂಸ್ ಮಾಡಬೇಕು ನಮ್ಮ ಮುಖಕ್ಕೆ ಅಂತಂದರೆ ಈ ಥರ ಬ್ರಷ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೀಟಾಗಿ ಅಪ್ಲೈ ಮಾಡ್ಕೋಬೋದು ನಾವು ನಮಗೆ ಹೆಂಗೆ ಬೇಕಂಗೆ. ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಬ್ಲಷ್ಷು. ಆ್ಯಕ್ಚುಲಿ ಇದನ್ನು ನಾನು ಪರ್ಪಲಲ್ಲಿ ಮೊನ್ನೆ ತರಿಸ್ಕೊಂಡಿದ್ದು, ಇರಲೇ ಇಲ್ಲ ನನ್ನ ಹತ್ರ. ಇದು ಒಂದು ಲೈಟಾಗಿ ಹಾಕ್ಬಿಟ್ಟು ನಾನು ಸೈಡ್ ಬೈ ಸೈಡ್ ತಿಂಡಿ ಮಾಡ್ಕೊಂಡು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗೋಗಿದೆ ಅಂತೇಳ್ಬಿಟ್ಟು ನೋಡಿ ಲಿಪ್ ಲೈನರ್ ಹಾಕೋತಾ ಇದ್ದೀನಿ ಇವಾಗ ನಾನು. ಆ್ಯಕ್ಚುಲಿ ಇದು 25 ರೂಪಾಯಿ ಕೊಟ್ಟು ತೊಗೊಂಡಿರೋದು ನನ್ನ ಲಿಪ್ ಲೈನರು. ಒಳ್ಳೆ ಯೂಸ್ ಆಗ್ತಾಯಿದೆ ನಿಜವಾಗ್ಲೂ. ಲಿಪ್ಸ್ಟಿಕ್ ಮಾತ್ರ ಕಾಸ್ಟ್ಲಿದು, ಲ್ಯಾಕ್ಮಿ ಇರೋದು ಲಿಪ್ಸ್ಟಿಕ್ಕು. ತುಂಬ ಕಾಸ್ಟ್ಲಿಯಷ್ಟು ಲಿಪ್ಸ್ಟಿಕ್ಕು ಇದು. ನನ್ನ ಹತ್ರ ಇರೋದ್ರೆ ಕಾಸ್ಟ್ಲಿಯಷ್ಟು ಮೇಕಪ್ ಪ್ರಾಡಕ್ಟ್ ಅಂದರೆ ಇದೇನೆ. ಸಾಕು ಅನಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಸಾಕಂತ ಅನಿಸುತ್ತೆ. ಜಾಸ್ತಿ ಹಾಕ್ಕೊಂಡು ಹೋಗೋಣ ಸ್ವಲ್ಪ. ಕೊನೆಯದಾಗ ಒಂದು ಬೊಟ್ಟಿಟ್ಕೊಳ್ತಾ ಇದ್ದೀನಿ. ಬೊಟ್ಟಿಟ್ಕೊಂಡು ಐಲೈನರು ಹಾಕ್ಕೊಳ್ಳೋಣ, ಮರ್ತೋಗ್ಬಿಟ್ಟಿತ್ತು. ಐಲೈನರ್ ಹಾಕ್ಕೊಂಡು ಇದು ಮಾಡೋಣ ನೋಡಿ. ಅದು ಬ್ರಷ್ಷು ತುಂಬ ಚಿಕ್ಕದು, ಅದೊಂದೇ ಪ್ರಾಬ್ಲಮ್ಮು. ಬಟ್ ಅದೇ ಖಾಲಿ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಸುಮ್ಮನೆ ಬಿಸಾಡೋದಕ್ಕಿಂತ ದುಡ್ಡಿಲ್ಲ ತೊಗೊಳಕ್ಕೆ, ಮೊಬೈಲ್ ನೋಡಿಕೊಂಡು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಕನ್ನಡಿ ನೋಡ್ಕೊಂಡು ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಕೊನೆಗೆ ಹೇರ್ ಸ್ಟೈಲ್ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಫೈನಲ್ ಲುಕ್ ನಂದು ರೆಡಿ ಆಯಿತು. ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ವೀಡಿಯೋ. ಆಕ್ಸೆಸರೀಸ್ ಎಲ್ಲ ನಾನು ಜಾಸ್ತಿ ಏನೂ ಇಡ್ತಾನೆ ಇಲ್ಲ. ಗೋಲ್ಡ್ ಬ್ರೇಸ್ಲೆಟ್ ಒಂದಿದೆ ಏನಂದರೆ ಯೂಶ್ವಲಿ ನಾನು ಆಫೀಸಿಗೆ ಹಾಕ್ತೀನಿ ಅದು ಒಂದು. ಮತ್ತು ಒಂದು ರಿಂಗು, ಒಂದು ಎಕ್ಸ್ಟ್ರಾ ಒಂದು ರಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ವಾಚ್ ಬಗ್ಗೆ ಆ್ಯಕ್ಚುಲಿ ನಾನು 3000 ರೂಪೀಸ್ ಏನೋ ಪೇ ಮಾಡಿದೆ ಅದಕ್ಕೆ. ಆ ವಾಚನ್ನು ಡೈಲಿ ಹಾಕ್ತೀನಿ. ನಾನು ವಾಚ್ ಕಲೆಕ್ಷನ್ಸ್ ವೀಡಿಯೋ ಯಾರಾದ್ರು ಬೇಕಂದರೆ ಹೇಳಿ ಮಾಡ್ತೀನಿ. ಮತ್ತು ಎಲ್ಲ ಆಕ್ಸೆಸರೀಸ್ ಹಾಕೊಂಡ್ಮೇಲೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ನೋಡಿ. ರೆಡ್ ಕಲರ್ ಇಯರಿಂಗ್ಸ್. ಆ್ಯಕ್ಚುಲಿ ಕೇಳ್ತೀರಾ ಮತ್ತೆ ಇಯರಿಂಗ್ಸು ಹಾಕಿಲ್ವಾ ನೀವು ಅಂತ. ಡೈಲಿ ಅದು ಆಫೀಸಿಗೆ ಯೂಸ್ ಮಾಡೋದು. ಇಯರಿಂಗ್ಸ್ ಹಾಕಿದ್ದೀನಿ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ. ನೋಡಿ ನಾನು ಫೈನಲ್ ಲುಕ್ ಹೆಂಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ದೀನಿ.